ಸೋಲ್ಜರ್, ಇಂಡಿಯನ್ ಸೋಲ್ಜರ್. ಇದು SMR ಟ್ರೈನ್ ಅಂತ, ಅಂದರೆ ಸೌತ್ ಮೆಟ್ಲ್ಯಾಂಡ್ ರೈಲ್ವೆ. ಗುರು, ನಾವಿದ್ದೇವೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ. ಬನ್ನಿ ಹೋಗೋಣ, ಒಳಗಡೆ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಉಪಯುಕ್ತಕರವಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ ಎಂಟ್ರೆನ್ಸ್ ಈ ತರ ಇದೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಟ್ಯಾಚು. ಮತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಎಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಇನ್ಫಾರ್ಮೇಶನ್. ಇದು ಉಪಯುಕ್ತಕರವಾಗುತ್ತೆ, ಯೂಸ್ ಆಗುತ್ತೆ ಮಕ್ಕಳಿಗೆ. ಯಾಕೆಂದ್ರೆ ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಸ್ಕೂಲ್ ಕಾಲೇಜ್ ರಜೆ ಇರುತ್ತೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಬೋದು, ಇಲ್ಲಿಗೆ ತೋರಿಸ್ಬೋದು ಏನೇನಿದೆ ಅಂತ. ಸೊ ಇಲ್ಲಿ 90s ಅಲ್ಲಿ 80s ಅಲ್ಲಿ ಇದ್ದಂಥ ಉಪಕರಣಗಳನ್ನು ನೋಡ್ಬೋದು. ಇವೆಲ್ಲ ನಿಮ್ಮ ಮಕ್ಕಳಿಗೆ ತೋರಿಸೋದ್ರಿಂದ ತುಂಬ ನಾಲೆಜ್ ಬರುತ್ತೆ, ಉಪಯುಕ್ತವಾಗುತ್ತೆ. ಸೊ ನಡೀರಿ ಹೋಗೋಣ, ಲೆಟ್ಸ್ ಗೋ. ಇದು RH-560 ರಾಕೆಟ್ ಅಂತ. ಇದು ರೋಹಿಣಿ ರಾಕೆಟ್. ಇದು ಮ್ಯಾಕ್ಸಿಮಮ್ 470 ಕಿಲೋಮೀಟರ್ ದೂರ ಹೋಗುತ್ತೆ. ಇದು SLV-3 ರಾಕೆಟು, 400 ಕಿಲೋಮೀಟರ್ಸ್ ದೂರ ಹೋಗುತ್ತೆ. ಇದು ASLV ರಾಕೆಟ್. ಇದು 400 ಕಿಲೋಮೀಟರ್ಸ್ ದೂರ ಹೋಗುತ್ತೆ. 40 ಟನ್ ತೂಕ ಇದೆ. ಇದು 1980ರಲ್ಲಿ ಇಸ್ರೋದವರು ಸ್ಟಾರ್ಟ್ ಮಾಡಿದ್ದು ಬಿಲ್ಡ್ ಮಾಡೋದಕ್ಕೆ. ಇದು GSLV ರಾಕೆಟ್. ಇದು ತುಂಬ ಸ್ಟ್ರಾಂಗೆಸ್ಟ್ ರಾಕೆಟ್ ಅಂತ. ಇದು 36,000 ಕಿಲೋಮೀಟರ್ ಹೋಗುತ್ತಂತೆ. ಇದು GSLV Mk3 ರಾಕೆಟು, 680 ಟನ್ ಅಷ್ಟು ತೂಕ ಇದ್ದು. ಚಂದ್ರಯಾನ 2 ಅಲ್ಲಿ ಇದನ್ನೇ ಬಳಸಿದ ರಾಕೆಟ್. ನೀವು ನೋಡ್ತಿದ್ದೀರಲ್ಲ, ಇದು ಚಂದ್ರಯಾನ 3. ಇದು ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿರುವಂಥ ರೋವರ್. ಇದು 2023 ಆಗಸ್ಟ್ 23 ಚಂದ್ರಯಾನ 3 ಲಾಂಚ್ ಮಾಡ್ತಾರೆ. ಈ ರೋವರ್ ಸರಿಯಾಗಿ 6-3 ಅಷ್ಟರೊಳಗಡೆ ಲ್ಯಾಂಡ್ ಆಗುತ್ತೆ. ಎಲ್ಲಂದರೆ ಸೌತ್ ಪೋಲ್ ಕಡೆ. ಈ ಮಿಷನ್ ಸಕ್ಸಸ್ಫುಲ್ ಆಗಿ ಆಗುತ್ತೆ. ಇದು ಭಾರತವೇ ಹೆಮ್ಮೆ ಪಡುವಂಥ ವಿಷಯ. ಅದು ಏನಕ್ಕಂದರೆ ಈ ಮಿಷನ್ ಸಕ್ಸಸ್ಫುಲ್ ಆಗಿ ಆಗಿದೆ. ಅದಕ್ಕೆ ನಮ್ಮ ಭಾರತ 4th ಪ್ಲೇಸಲ್ಲಿದೆ. ಇದೇ ನೋಡಿ ಪ್ರಜ್ಞಾನ್ ರೋವರ್, 26 kg ಇರುವಂಥ ರೋವರ್. ಇದು ಚಂದ್ರನ ಮೇಲೆ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದೆ. ಇದು ಒಂದು ಚಂದ್ರನ ದಿನ ಅಂದರೆ 14 ದಿನ ಅಲ್ಲಿದ್ದು ಕಾರ್ಯಾಚರಣೆ ಮಾಡಿದಂಥ ರೋವರು. ಇದು ಅಲ್ಲಿರುವಂಥ ಸೋಲಾರ್ ಪವರ್ ಬಳಸ್ಕೊಂಡು ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ಸಲ್ಫರ್ ಎಲ್ಲವನ್ನು ಸಕ್ಸಸ್ಫುಲ್ ಆಗಿ ಕಂಡುಹಿಡಿದಿದೆ. ನೋಡಿ, ಇದೆ SLV-3 ರಾಕೆಟ್. ಇನ್ನೇನು ಲಾಸ್ಟ್ ಫೈನಲ್ ಸ್ಟೆಪ್ ಅಲ್ಲಿ ಈ ತರ ರಾಕೆಟ್ ಈ ತರ ಓಪನ್ ಆಗಿ ಪೇಲೋಡ್ ಆಚೆ ಬರುತ್ತೆ. ಈ ತರ ಇರುತ್ತೆ ನೋಡಿ. ಅದು ಇದು ನಮ್ಮ ಇಸ್ರೋದವರು ಲಾಂಚ್ ಮಾಡಿರುವಂತ ರಾಕೆಟ್. ಇದು ಚಂದ್ರಯಾನ 3 ಮಿಷನ್ ಕಂಪ್ಲೀಟ್ ಆಗಿರುವಂತ ವಿಡಿಯೋ ಇಲ್ಲಿದೆ ನೋಡಿ. ನೋಡಿ, ಫಸ್ಟ್ ಇಂಡಿಯನ್ ಸ್ಪೇಸ್ ರಾಕೇಶ್ ಶರ್ಮಾ 1948 ರಂದು ಏಪ್ರಿಲ್ 3 ಇವರು ಹೋಗಿದ್ದು. ಅಲ್ಲಿ 7 ದಿನ ಇದ್ದು ಮತ್ತೆ ರಿಟರ್ನ್ ಬರ್ತಾರೆ. ಈಗ ಇವರು ರಿಟೈರ್ಡ್ ಆಗಿ ಅಟ್ ಪ್ರೆಸೆಂಟ್ ತಮಿಳ್ನಾಡಲ್ಲಿದ್ದಾರೆ. ಇದು ಏರೋಪ್ಲೇನ್ ಇಂಜಿನ್ ನೋಡಿ, ಈ ಥರ ಕಾಣಿಸ್ತಿದೆ. ಈ ಥರ ಇರುತ್ತೆ ನೋಡಿ ಗುರು. ಮುಂಚೆ ಯಾವುದೇ ಟೆಕ್ನಾಲಜಿ ಇರಲಿಲ್ಲ. ಆ ಕಾಲದಲ್ಲಿ ಬರೀ ಕೈಯಲ್ಲೇ ಕಷ್ಟಪಟ್ಟು ತಯಾರು ಮಾಡಬೇಕಾಗಿತ್ತು. ಇಲ್ಲಿ ನೋಡ್ತಿದ್ದೀರಾ, ಬ್ರೆಡ್ಡು, ವೈನು ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಅಲ್ಲಿ.
ಇದು ಮುಂದೆ ಬರೋ ಜನ್ರೇಷನ್ ಈ ಥರ ಆಗ್ಬೋದು, ಈ ಥರ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇದು. ಆಗುತ್ತಾ ಇಲ್ಲ ಗೊತ್ತಿಲ್ಲ, ನೋಡೋಣ ಏನಾಗುತ್ತೋ. ನೋಡೋಕ್ಕೆ ಒಳಗಡೆ ಚೆನ್ನಾಗಿದೆ, ಈ ಥರ ಕಾಣಿಸ್ತಿದೆ. ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಓಕೆ, ಇಂಡೋರ್ ಎಲ್ಲ ಇನ್ನು ಒಳಗಡೆ ಇದೆ ಅಂತೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಏನೇನು ಇಟ್ಟಿದ್ದಾರೆ ಅಂತ. ನಮಸ್ಕಾರ ತಾತವ್ರಿಗೆ. ಇಲ್ಲಿ ನೋಡಿ ನಮ್ಮ ಗುರುಗಳು ಏನೋ ಮಾಡ್ತಿದ್ದಾರೆ, ದೊಡ್ಡದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮಾಡಲಿ, ಇವರೇ ರೋಬೋಟ್ ಜೀವಕೋಶ ಕಂಡುಹಿಡಿದಂಥ ಮಹಾನ್ ಗುರುಗಳು ಇವರು. ಇವೆಲ್ಲ ಮಿಸೈಲ್ ಸಿಸ್ಟಮ್ಸು ಯಾವ ಥರ ವರ್ಕ್ ಆಗುತ್ತೆ ಅಂತ, ಮತ್ತು ಇಂಡಿಯನ್ ಸ್ಪೇಸ್ ಯಾವ ಥರ ವರ್ಕ್ ಆಗುತ್ತೆ, ಆಯುಧಗಳು ಮತ್ತು ಮಿಸೈಲ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಟೆಕ್ನಿಕಲ್ ಕಮ್ಯುನಿಕೇಷನ್ ಯಾವ ಥರ ಕಾಪಾಡಬೇಕು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನೋಡ್ತಿದ್ದೀರಲ್ಲ, ಸೋಲ್ಜರ್, ಇಂಡಿಯನ್ ಸೋಲ್ಜರ್. ಇದು ಆರ್ಮಿ ವೆಹಿಕಲ್ಸು, ಬಟ್ ನೋಡೋಕ್ಕೆ ರಿಯಲ್ ಅಲ್ಲ. ಹೆಲಿಕಾಪ್ಟರ್ ಓಡಿಸ್ತೀರೇನ್ರಿ? ಬನ್ನಿ ಓಡಿಸೋಣ. ಇದೇನಿದು ಮೇಲೇ ಆಡ್ತಿಲ್ಲ, ಇದು ಕೆಳಗಡೆ ಆಡ್ತಿರುವಂಥ ಹೆಲಿಕಾಪ್ಟರ್ ಇದು. ಇದು ಆನ್ ಆ್ಯಂಡ್ ಆಫ್. ಗುರು ಇಲ್ಲಿ ಪೆನ್ನು ಕೂಡ ಇಟ್ಟಿದ್ದಾರೆ. ಇಷ್ಟು ದೊಡ್ಡ ಪೆನ್ನು ಈ ಮ್ಯೂಸಿಯಮಲ್ಲಿ ಮಾತ್ರನೇ ನೋಡ್ಬೋದು. ಫಸ್ಟ್ ಟೈಮ್ ಕೂಡ ನೋಡ್ತಾರೆ ಇಷ್ಟು ದೊಡ್ಡ ಪೆನ್ನು ಯಾವ ಥರ ವರ್ಕ್ ಆಗುತ್ತೆ ಅಂತ, ಲೆಡ್ಡಲ್ಲಿ ಯಾವ ಥರ ಇಂಕು ಬರುತ್ತೆ ಮತ್ತು ಯಾವ ಥರ ಫಾರ್ಮ್ ಆಗುತ್ತೆ ಅಂತ. ಸೊ ಈ ಪೆನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ವಾಟರ್ ಟರ್ಬೈನ್ ಅಂತ 1880ರಲ್ಲಿ ಡಿಸೈನ್ ಮಾಡಿದ್ದು, ಹಳೆ ಕಾಲದ ಗುರಿದು. ಇದನ್ನು ಡ್ಯಾಮ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ವಾಟರ್ ಟರ್ಬೈನ್ ಅಂತ ಕರೀತಾರೆ ಇದನ್ನ. ಇದು ನೋಡಿ ಗುರು, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ಸು, ಸ್ಕ್ವಯರ್ ಗೇರು, ಕ್ರೌನ್ ಗೇರು, ಬೇಬೆಲ್ ಗೇರು, ಇನ್ನು ಎಷ್ಟೋ ಥರ ಗೇರ್ಗಳಿದ್ದಾವೆ. ಎಲ್ಲ ಹೊಸ ಹೊಸ ಥರ ನಾನು ನೋಡ್ತಾ ಇದ್ದೀನಿ. ಇವೆಲ್ಲ ಸ್ಕೂಲಲ್ಲಿ ಇದ್ದಾಗ ನೋಡಿದ್ದು, ಈಗ ರಿಯಲಾಗಿ ನೋಡ್ತಾ ಇದ್ದೀನಿ. ನೋಡಿ ಗುರು, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ಸ್ ಇವು. ಗುರು ನೀವು ನೋಡ್ಬೋದು, ಹಳೆ ಕಾಲದ ಎಲ್ಲ ವಸ್ತುಗಳಲ್ಲಿ ಇಟ್ಟಿದ್ದಾರೆ. ಮಷಿನ್ಸ್ ಆಗಿರ್ಬೋದು, ಏರೋಪ್ಲೇನ್ ಇಂಜಿನ್ ಆಗಿರ್ಬೋದು, ಪೆನ್ಸು, 18th 19th ಸೆಂಚುರಿಯಲ್ಲಿ ಇದ್ದಂಥ ಎಲ್ಲ ಉಪಕರಣಗಳು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡೋದಕ್ಕೆ. ಒಂದೊಂದು ನೋಡ್ತಾ ಇದ್ದೀವಿ. ಸೈಂಟಿಯಲ್ 1916 ವ್ಯಾಗನ್. ಇದು ಸ್ಟೀಮ್ ವ್ಯಾಗನ್. ಇದು ಕೋಲ್ಡ್ ಫೈರ್ ಇಂದ ರನ್ ಆಗುತ್ತೆ, ಯಾವುದೇ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಬರೀ ಕಲ್ಲಿದ್ರಿಂದ ರನ್ ಆಗುವಂತದ್ದು. ಇದು ಲಗೇಜ್ ಟ್ರಾನ್ಸ್ಫರ್ ಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಹಳೆ ಕಾಲದಿದ್ದು ಗಾಡಿ, ಸುಮಾರು 100 ವರ್ಷಗಳಿಂದ ಇದನ್ನ ಉಪಯೋಗ ಮಾಡ್ತಾ ಇದ್ದಿದ್ದು. ಇವು ಮೆಟಲಿಕ್ ಗ್ರಿಪ್ಪಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ, ಮೆಟಲ್ಸ್ ಒಂದಕ್ಕೊಂದು ಸಪೋರ್ಟ್ ಸಿಗಲಿ ಅಂತ. ನೋಡಿ ಈ ಥರ ಇದಾವೆ, ಲೇಜಿ ಟ್ಯಾಂಕ್, ಪವರ್ ಪ್ರೆಸ್, ಸ್ಟಾರ್ ವೀಲ್, ಇವೇ ನೋಡಿ, ಇವೆಲ್ಲ ಮೆಟಲಿಕ್ ಎಕ್ವಿಪ್ಮೆಂಟ್ಸ್. ಇದು ಡೀಸೆಲ್ ಇಂಜಿನು. ಇದರಲ್ಲಿ 4 ಸ್ಟ್ರೋಕ್ ಸೈಕಲಲ್ಲಿ ವರ್ಕ್ ಆಗುತ್ತೆ. ಇಂಟೇಕ್ ಸ್ಟ್ರೋಕು, ಕಂಪ್ರೆಷನ್ ಸ್ಟ್ರೋಕು, ಪವರ್ ಸ್ಟ್ರೋಕು, ಎಕ್ಸಾಸ್ಟ್ ಸ್ಟ್ರೋಕು. ಈ 4 ಸೈಕಲಲ್ಲಿ ಡೀಸೆಲ್ ಇಂಜಿನ್ ವರ್ಕ್ ಆಗುತ್ತೆ. ಬಟನ್ ಒತ್ತಿದ್ರೆ ಇದು ವರ್ಕ್ ಆಗುತ್ತೆ ನೋಡಿ. ಇದು ಆಫ್ ಆನ್ ಆನ್. ಇದು ಪೆಟ್ರೋಲ್ ಇಂಜಿನು, ಸೇಮ್ ಇದು ಅಷ್ಟೇ 4 ಸೈಕಲಲ್ಲಿ ಇದು ವರ್ಕ್ ಆಗುತ್ತೆ. ಇಂಟರ್ನೆಟ್ ಸ್ಟ್ರಾಕು, ಕಂಪ್ರೆಷನ್ ಸ್ಟ್ರಾಕು, ಪವರ್ ಸ್ಟ್ರಾಕು, ಎಕ್ಸಾಸ್ಟ್ ಸ್ಟ್ರಾಕು. ಸೊ ಇದು 4 ಸೈಕಲಲ್ಲಿ ಪೆಟ್ರೋಲ್ ಇಂಜಿನ್ ವರ್ಕ್ ಆಗುತ್ತೆ ಅಷ್ಟೇ. ಗುರು ಇದು
ನೋಡಿರ್ತೀರಾ ಸುಳಿ ವೈಲ್ಡ್ ಫೂಲ್ ಅಂತ. ಸೊ ನೀರು ಆಪೋಸಿಟ್ ಆಗಿ ಬಂದಾಗ ಸುತ್ತಕೊಂಡು ಸ್ಪೀಡಾಗಿ ಇದು ರೊಟೇಟ್ ಆಗುತ್ತೆ. ಸೊ ಆವಾಗ ಈ ಥರ ಫಾರ್ಮ್ ಆಗುತ್ತೆ. ಇದನ್ನೇ ವೈಲ್ಡ್ ಫೂಲ್ ಅಂತ ಕರೀತಾರೆ ಇದನ್ನ. ಇದು ಏನೋ ಒಂಥರ ಡಿಫ್ರೆಂಟ್ ಪಜಲ್ ಗುರಿ. ಇದು ಹೇಗೆ ಮಾಡಿದ್ರು ಕನೆಕ್ಟ್ ಆಗುತ್ತೆ, ಸ್ಟ್ರಕ್ಕೇ ಆಗ್ತಿಲ್ಲ, ಮೂವ್ ಆಗ್ತಿದೆ. ಸೊ ಇದೊಂಥರ ಪಜಲ್ ಇದು. ಗುರಿದು ರಿಯಲ್ ಬಾವಿ ಅಲ್ಲ, ಇದರಲ್ಲಿ ಮ್ಯಾಜಿಕ್ ಲೆನ್ಸ್ ಯೂಸ್ ಮಾಡಿ ಬಾವಿ ಥರ ಕಾಣಿಸ್ತಿದೆ, ಬಟ್ ಇದು ರಿಯಲ್ ಬಾವಿ ಅಲ್ಲ. ಇದು SMR ಟ್ರೈನ್ ಅಂತ, ಅಂದರೆ ಸೌತ್ ಮೆಟ್ಲ್ಯಾಂಡ್ ರೈಲ್ವೆ. 1911ರಲ್ಲಿ ಇದನ್ನು ಬಿಲ್ಡ್ ಮಾಡ್ತಾರೆ. ಗುರು ನೀವು ನೋಡ್ತಿದ್ದೀರಲ್ಲ, ಅದು ಕಿಂಗ್ ಫಿಶರ್ ಸ್ಕೈ ಟವರ್ ಅಂತ 34 ಫ್ಲೋರ್ ಇರುವಂಥ ಬಿಲ್ಡಿಂಗ್ ಅದು. ಈಗ ಗೌರ್ಮೆಂಟ್ ಅವ್ರು ಅದನ್ನ ಸೀಸ್ ಮಾಡಿದ್ದಾರೆ. ಟೋಟಲ್ 81 ಅಪಾರ್ಟ್ಮೆಂಟ್ ಇದೆ ಇದರಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿತೀರಾ. ಇದೇ ಥರ ಡಿಫ್ರೆಂಟ್ ಆಗಿರೋ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.